ಆನ್ಲೈನ್ ಗೇಮಿಂಗ್ ವ್ಯಾಮೋಹಕ್ಕೆ ಸಿಲುಕಿ 10 ಲಕ್ಷಕ್ಕೂ ಹೆಚ್ಚು ಹಣ ಕಳೆದುಕೊಂಡು ಮನನೊಂದು ಮೈಮೇಲೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಯುವಕ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿರುವ ಘಟನೆ ಬೇಲೂರು ಗ್ರಾಮದಲ್ಲಿ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಶಾಸಕ ಶರಣು ಸಲಗರ್ ಮಾಧ್ಯಮದವರ ಜೊತೆ ಮಾತನಾಡಿ ಆನ್ಲೈನ್ ಬೆಟ್ಟಿಂಗ್ನಿಂದ ಅವಾಂತರಗಳು ಆಗ್ತಾ ಇವೆ ಎಂದು ತಿಳಿಸಿದ್ದಾರೆ. ಮಾಧ್ಯಮದವರ ಜೊತೆಗೆ ಮಾತನಾಡಿದ ಬಿಜೆಪಿ ಶಾಸಕ ಶರಣು ಸಲಗರ್ 10 ಲಕ್ಷ ಹಣ ಕಳೆದುಕೊಂಡು ಮನನೊಂದು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದು, ಈ ರೀತಿ ಆನ್ಲೈನ್ ಬೆಟ್ಟಿಂಗ್ ಮಾಡಿ ಹಣ ಕಳೆದುಕೊಳ್ಳಬೇಡಿ ಎಂದು ಶಾಸಕರು ಯುವಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಬೀದರ್. ಇಷ್ಟು ಸಾಲ ನಿಂದ ಕೊಡ್ತೇವಪ್ಪ, ಈಗ ಏನು ಮಾಡಬೇಡ ಅಂದ್ರು ಮತ್ತೆ ಅದೇ ಚಾಲು ಮಾಡಿ ದುಡ್ಡೆಲ್ಲ ಕಳ್ಕೊಂಡು ಅವ್ರಿಗಿರ್ತಕ್ಕಂಥ ಹೊಲ ಮಾರಿ ಫಸ್ಟ್ ಸ್ಟೇಷನ್ದಾಗ ಹೋಗಿ ಪೆಟ್ರೋಲ್ ಹಾಕೊಂಡು ಸುಟ್ಕೊಂಡು ಬಿಟ್ಟ. ಆ ಘಟನೆ ಗೊತ್ತಾದಾಗ ನಾನು ಉಮ್ಮರ್ಗ ಹಾಸ್ಪಿಟಲ್ಗೆ ಹೋಗಿ, ಉಪಾಸಿ ಹಾಸ್ಪಿಟಲ್ಗೆ ಹೋಗಿ ಅವನಿಗೆ ಭೇಟಿ ಮಾಡಿ ಲೈವ್ ಬಂದು ಅವನಿಗೆ ಕಡೆಯಿಂದ ಮಾತಾಡಿಸಿ ಸ್ವತಃ ಅವನ ಬಾಯಿಂದ ಹೇಳಿದನು ಏನಂತ, ನಾವು ಎಷ್ಟೇ ಆಡ್ರಿ ನಾವು ಇದ್ರೊಳಗೆ ಗೆಲ್ಲಲ್ಲ, ಯಾರು ನಡೆಸ್ತಾರ ಕ್ರಿಕೆಟ್ ಬೆಟ್ಟಿಂಗ್ ಆನ್ಲೈನ್ ರಮ್ಮಿ ಅವರೇ ಗೆಲ್ತಾರ, ಅದಕ್ಕೆ ಯಾರೂ ಆಡಬೇಡ ಅಂತಕ್ಕಂಥ ಕೊನೆ ಸಂದೇಶ ಕೊಟ್ಟಿದ್ದು ತಾವೆಲ್ಲರೂ ಬಹುತೇಕ ತಾವು ನೋಡಿರ್ಬೋದು. ನಾನು ಇದ್ರ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇನೆ. ನನಗೆ ಈಗಾಗಲೇ ಗೊತ್ತಾಗಿದೆ ತೆಲಂಗಾಣ ರಾಜ್ಯದಲ್ಲಿ ಈ ಆನ್ಲೈನ್ ರಮ್ಮಿ ಬಹುತೇಕ ಬ್ಯಾನ್ ಅದ ಅಂತ ಹೇಳ್ತಾರೆ. ಅಧಿಕೃತವಾಗಿ ನನಗೆ ಗೊತ್ತಿಲ್ಲ, ನಾನು ಯಾರೋ ಹೇಳಿದ್ ಕೇಳಿನಿ. ಆ ರೀತಿ ಕರ್ನಾಟಕ ರಾಜ್ಯದೊಳಗೆ ಈ ಆನ್ಲೈನ್ ಗೇಮ್ ಆಗಲಿ, ಮೊಬೈಲ್ ರಮ್ಮಿ ಆಗಲಿ, ಕ್ರಿಕೆಟ್ ಬೆಟ್ಟಿಂಗ್ ಆಗಲಿ, ಅವ್ರು ಯಾರೇ ಇದ್ರೂ ಈ ಸರ್ಕಾರಕ್ಕೆ ನಾನು ಒತ್ತಡ ಮಾಡ್ತೇನೆ, ಈ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೇನೆ. 20 ವರ್ಷದ ಹುಡುಗರು ಹಾಡಗಲೇ ಪ್ರಾಣ ಕಳ್ಕೊಂಡು ಇಡೀ ಕುಟುಂಬ ಬೀದಿಗೆ ಬರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಆದ್ರೂ ಕೂಡ ಸರ್ಕಾರ ಕಣ್ಣು ಮುಚ್ಕೊಂಡು ಕುಂತಿದ್ದು ನಮ್ಮೆಲ್ಲರದು ದುರ್ಭಾಗ್ಯ ಅಂತೇಳಿ ನನಗೆ ಅನಿಸ್ತದೆ. ಹಾಗಾಗಿ ಈ ಬರ್ತಕ್ಕಂಥ ಮಾರ್ಚ್ನಲ್ಲಿ ನಡೀತಕ್ಕಂಥ ಅಧಿವೇಶನದೊಳಗಾಗಿ ಸರ್ಕಾರ ಕಣ್ಣು ತೆರೆದು ಇದಕ್ಕೇನಾದರೂ ಕಡಿವಾಣ ಹಾಕಿ ಇದು ಬ್ಯಾನ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನ ಒಂದು ವೇಳೆ ಮಾಡದೇ ಇದ್ರೆ ಮತ್ತೆ ನಾವೆಲ್ಲರೂ ಸೇರಿ ನಮ್ಮ ರಾಜ್ಯದ ನಾಯಕರ ನೇತೃತ್ವದೊಳಗ ಬರ್ತಕ್ಕಂಥ ಅಧಿವೇಶನದೊಳಗ ಇದ್ರ ಗಂಭೀರ ಅಂತ ಹೇಳಿ ಪರಿಗಣನೆ ಮಾಡಿ ಇದು ಬ್ಯಾನ್ ಆಗ್ಬೇಕಂತ ಹೇಳಿ ಈ ನಾಡಿನ ಯುವಕರಿಗಾಗಿ ನಾನು ಪ್ರಯತ್ನ ಮಾಡ್ತೇನೆ.